ಅಕ್ಕ, ವಿಶಾಲ್ ಬಾವಾ, ಚಿಕ್ಕಿ, ಹಾಸಿನಿ ಅಕ್ಕ, ಎಲ್ರು ಬನ್ನಿ. ಏನಾಯ್ತೆ ಸುಮ್ಮಿಗೆ? ಯಾಕೆ ಕೂಕೋತಾ ಇದ್ದಾಳೆ? ಸೀರೆಗ್ ಬೆಂಕಿ ಹತ್ಕೊಂಡಿರ್ಬೇಕು. ಬೆಂಕಿ ಹಚ್ಚೋದು ಆರಿಸೋದ್ ಬಿಟ್ರೆ ಬೇರೆ ಬರಲ್ಲ ಅನ್ಸುತ್ತೆ ನಿಮ್ಗೆ. ಚಿಕ್ಕ ಯಜಮಾನ್ರೆ, ಏನಾಯ್ತು ಸುಮ್ನ? ವಿಶಾಲ್ ಬಾವಾ, ಅಕ್ಕ, ಸುಮ್ಮನೆ ಏನಾಯ್ತು? ನೋಡೋಣ ಯಾಕೆ ಕೂಗ್ತಿದ್ಯಾ? ಏನಾಯ್ತು? ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ರೀ. ಅಯ್ಯಯ್ಯೋ, ಏನಾಯ್ತು ಅಂತ ಹೇಳಮ್ಮ ಮೊದ್ಲು ಸುಮನ. ನನ್ ಮಗ್ಳು ಉಲುಚಿನ್ ನೋಡಿ. ಮಗುಗೇನಾಯ್ತು ಸುಮನ? ಏನೂ ಆಗಿಲ್ಲ ಅಕ್ಕ. ಮತ್ತೆ ಏನೋ ಆಗಿರೋ ಹಾಗೆ ನೀನು ಯಾಕೆ ಅಷ್ಟು ಗಾಬರಿ ಆಗ್ತಿದ್ಯಾ ಸುಮನ? ವಿಶಾಲ್, ಓವರ್ ಎಕ್ಸೈಟ್ಮೆಂಟ್ ಅಲ್ಲಿ ಸುಮನನ್ಗೆ ಸರಿಯಾಗಿ ಹೇಳಕ್ ಆಗ್ತಾ ಇಲ್ಲ. ನಿಮಗೆ ಗೊತ್ತಾ ಮಾಮ್ ಏನಾಯ್ತು ಅಂತ? ಸೂರ್ಯಾಸ್ತಮಾನ ಆಗ್ತಿದ್ದ ಹಾಗೆ ಚಿಕ್ಕ ಮಗುವಿಂದ ಹಾವಿನ ಮರಿ ಆಗ್ತಾ ಇದ್ದ ಉಲುಚಿ ಯಾವುದೇ ಬದಲಾವಣೆ ಇಲ್ದೆ ಹಾಗೆ ಇದ್ದಾಳೆ ಅನ್ನೋ ಸಂತೋಷ ಸುಮನನ್ನ ನೆಲದ ಮೇಲೆ ನಿಲ್ದೇ ಇರೋ ಹಾಗೆ ಮಾಡಿದೆ. ಹೇ, ನಿಜಾನೇ, ಉಲುಚಿ ಹಾಗೆ ಇದ್ದಾಳೆ. ಹಾ, ಹೌದಲ್ವಾ ಪುಟ್ಟಿ? ಕೊಡಿಲಿ. ಓ, ನೀನು ಸರ್ಪದ್ವೀಪದಿಂದ ವಾಪಸ್ ಬಂದಿದ್ಯಾ ಅನ್ನೋ ಸಂತೋಷದಲ್ಲಿ ಈ ವಿಷಯನ ಗಮನಿಸೇ ಇರ್ಲಿಲ್ಲ. ವಂಡರ್ಫುಲ್. ಇಷ್ಟ ದಿನ ಪಾಪ ಯಾವ ಶಾಪಕ್ಕೆ ಒಳಗಾಗಿ ಉಲುಚಿ ಹಾವಿನ ಮರಿಯಾಗಿ ಬದಲಾಗ್ತಾಳೋ ಅಂತ ನಾವು ಮಾತಾಡ್ಕೋತಿದ್ವಿ. ರಾತ್ರಿ ಅದು ಸರಿ, ಉಲುಚಿ ಬದಲಾಗ್ಲಿಲ್ಲ ಅಂತಂದ್ರೆ ನಮ್ಗೆ ಇನ್ನೇನು ಬೇಕು ಹೇಳು? ಅದೃಷ್ಟ ನಿನಗ್ ಕೂಡ ಕೂಡ್ ಬಂತು ಅನ್ಸತ್ತೆ ಉಲುಚಿ. ನೀನ್ ಹೀಗೆ ಮುದ್ದಿನ ಬೊಂಬೆ ತರ ಇದ್ರೆ ಇಟ್ ಮೇಕ್ಸ್ ಮೀ ಸೋ ಹ್ಯಾಪಿ. ಇಲ್ಲಿ ಕೊಡೆ, ಇಲ್ಲಿ ನಾನು ಎತ್ಕೋತೀನಿ. ಉಲುಚಿ, ಗೊಂಗಾರು, ಓನಕಂದ. ಹಾವಾಗ ಬದ್ಲಾದಾಗ ಹತ್ರ ಹೋಗೋದಕ್ಕೆ ಭಯ ಆಗ್ತಿತ್ತು. ಈಗ ನೋಡು, ಹೀಗೆ ಮಗು ಮಗು ತರ ಇದ್ರೆ ನನ್ನಂಥವ್ರು ಎಷ್ಟೊತ್ ಬೇಕಾದ್ರೂ ಎತ್ಕೊಂಡೇ ಇರ್ತಾರೆ ಕಣೆ. ಲೇ ವಿಕ್ರಾಂತ್, ನೀನು ಕೂಡ ಎತ್ಕೊಳ್ಳೋ. ಪರವಾಗಿಲ್ಲ ಬ್ರೋ, ಎಲ್ರೂ ಸಂತೋಷನ ಕಣ್ಣರ ನೋಡ್ತಾ ಇದೀನಲ್ವಾ. ಸಂತೋಷ ಪಡಕ್ ಕೂಡ ನನ್ ಗಂಡನ್ಗೆ ಸಂಕೋಚ ಅನ್ಸುತ್ತೆ. ಇವತ್ತಿನ ದಿನ ನಾ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡಿಡ್ಬೇಕು ಸುಮನ.